ಮತ್ತೆ ಕೆಲವೊಬ್ರಿಗೆ ಏನಾಗ್ತಾ ಇರುತ್ತಪ್ಪ ಅಂದ್ರೆ ಕಾಯಿಲೆಗಳು ಸರಮಾಲೆ. ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ, ನಾಳೆ ಜ್ವರ ಬರುತ್ತೆ, ಆಮೇಲೆ ಇನ್ನೊಂದ್ ಬರುತ್ತೆ, ಆಮೇಲೆ ಇನ್ನೊಂದ್ ದಿನ ಒಂದೊಂದ್ ಕಿಡ್ನಿ ಸ್ಟೋನ್ ಮಾಡೋಣ, ಫ್ಯಾಟಿ ಲಿವರ್ ಆಗುತ್ತೆ, ಫ್ಯಾಟಿ ಲಿವರ್ ಮಾಡೋಣ, ಕ್ರಿಯೇಟಿನ್ ಏನಾಗುತ್ತೆ, ದಿನಾ ಒಂದೊಂದ್ ಕಾಯಿಲೆಗಳು ಬರ್ತಾನೆ ಇರುತ್ತೆ ಸರ್ ಅಂತಿರ್ತಾರೆ. ಅಂಥವ್ರು ಕೂಡ ಕಾಲತತ್ವದ ಹೆಚ್ಚಳ ಆಗಿರುತ್ತೆ. ಅವರು ಕೂಡ ಕಾಲತತ್ವವನ್ನ ಕಮ್ಮಿ ಮಾಡ್ಬೇಕು. ರೆಡ್ ಕಲರ್. ಇನ್ನು ಕಿರಿಕಿರಿ ಸರ್, ದಿನಾ ಒಂದೊಂದ್ ಕಿರಿಕಿರಿ. ಅಲ್ಲಿ ಕೂಡ ಕಾಲ ಜಾಸ್ತಿ ಆಗಿರುತ್ತೆ. ಕಾಲ ಕಮ್ಮಿ ಮಾಡ್ಬೇಕು. ಕೈ ಮೇಲೆ ಎತ್ತಲಿಕ್ಕೆ ಆಗಲ್ಲ ಅಂತಂದ್ರೆ ಕಾಲಕ್ಕೆ ಅನುಗುಣವಾಗಿ ಎತ್ತಕ್ಕಾಗ್ತಾ ಇರಲ್ಲ. ಇಲ್ಲಿ ಕಾಲ ಜಾಸ್ತಿ ಮಾಡ್ಬೇಕು. ಹಿಂಗ್ ಮಾಡಕ್ಕಾಗ್ತಾ ಇಲ್ಲ ಅಂದ್ರೆ ಕಾಲದ ಕೊರತೆ ಆಗಿದೆ. ಕಾಲ ಜಾಸ್ತಿ ಮಾಡ್ಬೇಕು. ಆರೆಂಜ್ ಕಲರ್ ಹಾಕಿ. ಕೈ ಶೇಕ್ ಆಗ್ತಾ ಇದೆ. ಅವಾಗೇನಾಗಿರುತ್ತೆ ಅಲ್ಲಿ? ಕಾಲ ಜಾಸ್ತಿ ಆಗಿರುತ್ತೆ. ಅವಾಗ ನೀವು ಕಾಲವನ್ನ ಕಮ್ಮಿ ಮಾಡ್ಬೇಕು. ರೆಡ್ ಕಲರ್ ಯೂಸ್ ಮಾಡ್ಬೇಕು. ಸರಿನಾ? ಬಿಪಿ ಹೈ ಆಗ್ತಾ ಇರುತ್ತೆ. ಬಿಪಿ ಹೈ ಆಗ್ತಾ ಇದೆ ಅಂದ್ರೆ ಟೈಮ್ ಜಾಸ್ತಿ ಆಗಿದೆ. ಕಾಲಕ್ಕೆ ಅನುಗುಣವಾಗಿ ವರ್ಕ್ ಮಾಡ್ತಾ ಇಲ್ಲ. ಬಿಪಿ ಕಮ್ಮಿ ಮಾಡ್ಲಿಕ್ಕೆ ರೆಡ್ ಕಲರ್ ಯೂಸ್ ಮಾಡಿ. ಬಿಪಿ ಲೋ ಆಗಿದೆ. ಕಾಲ ಕಮ್ಮಿ ಆಗಿದೆ. ಆರೆಂಜ್ ಕಲರ್ ಯೂಸ್ ಮಾಡಿ. ಕಣ್ಣು 15 ವರ್ಷ ಏನಪ್ಪಾ ಕಣ್ಣು ಒಂದು 35, 40, 45 ವರ್ಷಕ್ಕೆ ಸ್ಪೆಕ್ಟ್ ಬರಬೇಕು. ಅದಕ್ಕಿಂತ ಮುಂಚೆನೆ ನಿಮ್ಗೆ ಬರ್ತಾ ಇದೆ ಅಂದ್ರೆ ಕಾಲದ ಕೊರತೆ. ಕಾಲವನ್ನ ರೈಸ್ ಮಾಡಿ. ನಿಮ್ ಮಕ್ಕಳು 9:30 ಸ್ಕೂಲಿಗೆ ಹೋಗ್ಬೇಕು. 8 ಗಂಟೆಗೆ ರೆಡಿ ಆಗ್ತಾ ಇದಾವಪ್ಪ ಅಂತಂದ್ರೆ ಕಾಲ ಜಾಸ್ತಿ ಆಗಿರುತ್ತೆ. ಕಾಲ ಕಮ್ಮಿ ಮಾಡಿ. ಇಲ್ಲ ಸರ್ 9:30ಗೆ ಹೋಗ್ಬೇಕು. 11:30ಗೆ ಹೋಗ್ತಾ ಇದ್ದಾನಂದ್ರೆ ಕಾಲ ರೈಸ್ ಮಾಡಿ. ಏನೋ ಒಂದು ಕೆಲಸ ಮಾಡ್ತಾ ಇರ್ತೀನಿ. ಅದು ಸರಿಯಾಗಿ ಕಾಲಕ್ಕನುಗುಣವಾಗಿ ಆಗ್ತಾ ಇಲ್ಲ. ಅವಾಗ ಕೂಡ ನೀವು ಕಾಲವನ್ನ ರೈಸ್ ಮಾಡ್ಬೇಕು. ಸುಮ್ನೆ ಹೋಗ್ತಾ ಇರ್ತೀನಿ ಸರ್, ಏನೇನೋ ಆಕ್ಸಿಡೆಂಟ್ ಆಗ್ತವೆ, ಏನೇನೋ ಬರ್ತವೆ, ಏನೇನೇನೋ ದಿನ ಒಂದೊಂದು ಆಗ್ತಾನೆ ಇರುತ್ತೆ. ಕಾಲ ಜಾಸ್ತಿ ಆಗಿರುತ್ತೆ. ಕಾಲ ಕಮ್ಮಿ ಮಾಡಿ.